ಈ ಚುನಾವಣೆ ಮುಖ್ಯಮಂತ್ರಿ ಹೇಳಿದಂಗೆ ನಮಗೆ ನೀರು ದಾವಣಗೆರೆಯಲ್ಲಿ ಸ್ವಲ್ಪ ಜಾಸ್ತಿ ನಿರೀಕ್ಷೆ ಮಾಡಿದೆ. ಆದ್ರೂ ಗೆಲ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಆತ್ಮವಿಶ್ವಾಸದಿಂದ ಬೆಳಗ್ಗೆ ಕೂಡ ನಮ್ಮೆಲ್ಲ ತಿಳಿಸಿದ್ರು. ಈಗ 3 ವಿಷಯಗಳು ಇಲ್ಲ ಏನೋ ಸ್ವಲ್ಪ ಟ್ರಬಲ್ ಆಗಿ ಪ್ಯಾಕ್ ಓಪನ್ ಮಾಡಬೇಕು ಅಂತೇಳಿ ನಿಂತಿದೆ ಅಂತೇಳಿ ಈಗ ತಾನೇ ನನಗೆ ಇಲ್ಲಿ ಕೂತ್ಕೊಳ್ಳೋಕೆ ಮುಂಚಿತವಾಗಿ ಅವರು ಮಾತಾಡಿದ್ರು. ಅದೊಟ್ಟು 1500 ಕೋಟಿ ಈಗ 4900 ಚಿಲ್ಲರೆ ಮತ ಅಂತರದಿಂದ ನಾವು ಈ ಚುನಾವಣೆಯಲ್ಲಿ ಈಗ ಇನ್ನ ಡಿಕ್ಲೇರ್ ಆಗಿಲ್ಲ, ಅಷ್ಟು ಲೀಡು ಈಗ ಉಳ್ಕೊಂಡು ಗೆಲುವಿನ ಎಲ್ಲ ತರದ ಲಕ್ಷ್ಯಗಳು ಕೂಡ ನಿಮ್ಮ ಮುಂದೆ ನಂಬರ್ಗಳು ನಿಮ್ಮ ಟಿವಿಗಳಲ್ಲಿ ನಿಮ್ಮ ಕೌಂಟಿಗಳಲ್ಲಿ ಎಲ್ಲ ಕೂಡ ಆಗ್ತಾ ಇದೆ. ಬಾಗಲಕೋಟೆಯಲ್ಲಿ ಹಿಂದೆ ಬಹಳ ಕಡಿಮೆ ಅಂತರದಿಂದ ನಾವು ಗೆದ್ದಿದ್ದೆವು. ಅಲ್ಲಿ ದಾಖಲೆ ಮತ 27,832 ಅಂತರದಿಂದ ನಮ್ಮ ಬಾಗಲಕೋಟೆ ಅಭ್ಯರ್ಥಿಗಳು ಕೂಡ ಅಲ್ಲೂ ಕೂಡ ಗೆದ್ದಿದ್ದಾರೆ. ಗ್ರಾಮೀಣ ಪ್ರದೇಶದ ಜನರಲ್ಲಿ ಮತ ಯಾಚನೆ ಮಾಡಬೇಕಾದ್ರೆ ನಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಬಹಳ ಗೌರವದಿಂದ ಅವನ್ನ ಸ್ವೀಕಾರ ಮಾಡಿ ಇವತ್ತು ಅವ್ರಿಗೆ ನಾವು ನಿಮ್ಮ ಋಣವನ್ನ ತೀರಿಸಬೇಕಾಗಿದೆ. ನಿಮ್ಮ 5 ಗ್ಯಾರಂಟಿಗಳ ನಮ್ಮ ಬದುಕಿನಲ್ಲಿ ಬದಲಾವಣೆ ತಂದಿದೆ. ನಾವು ಖಂಡಿತ ನಿಮ್ಮ ಜೊತೆಯಲ್ಲಿ ಗುರ್ಸ್ಕೊಳ್ತೇವೆ ಅಂತ ಹೇಳಿ ನಮ್ಮ ನಾಯಕರಿಗೆ ಬಹಳ ಅಭಾವನೆ ಕೊಟ್ಟು, ಕಚೇರಿ ಕೊಟ್ಟು, ಕಾಫಿ ಕೊಟ್ಟು, ಟೀ ಕೊಟ್ಟು ಗೌರವದಿಂದ ಕಳಿಸ್ಕೊಟ್ಟಿದ್ದನ್ನ ನಮ್ಮೆಲ್ಲ ನಾಯಕರು ಬಂದು ನಮ್ಮ ಹತ್ರ ತಿಳಿಸ್ತಾ ಇದ್ರು. ಸೊ ಅದರಿಂದ ನಮ್ಗೆ ಆತ್ಮವಿಶ್ವಾಸ ಕೂಡ ಹೆಚ್ಚಿಗೆ ಆಯಿತು. ಇಲ್ಲೂ ಕೂಡ ನಾವು ಅದೇ ರೀತಿ ನಿರೀಕ್ಷೆ ಮಾಡಿದ್ದು. ಸುಮಾರು SDPಗೆ 19,000 ಚಿಲ್ಲರೆ ಮತಗಳು ಶಿಫ್ಟ್ ಆಗಿದ್ದು, 2,000-3,000 ವೋಟ್ ಇದೆಲ್ಲ ಬೆಳೆಸಿದ್ರು ಬಂದಿದ್ದು. ಸ್ವಲ್ಪ ನಾವು ಏನು ಗಮನಿಸಿದ್ದೆ ಅದು ನಮ್ಮ ಲೆಕ್ಕಾಚಾರ ಕೂಡ ನಮಗೆ ಅರಿವಿದೆ. ಆದರೆ ಚುನಾವಣೆಯಲ್ಲಿ 49-0 ಆಗ್ತದೆ, 51-100 ಆಗ್ತದೆ ರಾಜಕಾರಣದಲ್ಲಿ. ಹಾಗೆ ಚುನಾವಣೆಯಲ್ಲಿ ಇವತ್ತು ನಾವು 2 ಸೀಟನ್ನು ಕೂಡ ಬೈ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದೇವೆ. ಜನತೆ ಬಹಳ ನಿರೀಕ್ಷೆ ಮಾಡ್ತಾ ಇದ್ರು, ವಿರೋಧ ಪಾರ್ಟಿಯವರು ಟೀಕೆ ಮಾಡ್ತಾ ಇದ್ರು, ಸಂಭ್ರಮದಲ್ಲಿದ್ದರು. ಆದ್ರೂ ಕೂಡ ಜನ ನಮ್ಮನ್ನ ಕೈ ಬಿಡಲಿಲ್ಲ. ಇನ್ನ ಹೆಚ್ಚಿಗೆ ಆತ್ಮವಿಶ್ವಾಸವನ್ನ ಹೆಚ್ಚಿದ್ದಾರೆ. ಅವ್ರು ಮಾಡ್ತಾರಂತ ಕಾಮಗಾರಿ, ಅವ್ರು ಮಾಡ್ತಾರಂತ ಸೇವೆಯಲ್ಲಿ ಇನ್ನ ಹೆಚ್ಚಿಗೆ ಉತ್ಸಾಹದಿಂದ ಮಾಡಲಿಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಮಾಡ್ತೇವೆ. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಸಂಪುಟದ ಸಹೋದರಿಗಳು, ಶಾಸಕ ಮಿತ್ರರು, ಪಕ್ಷದ ಎಲ್ಲ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ಕೂಡ ಹಗಲು ರಾತ್ರಿ ಇವತ್ತು ದುಡಿದು ಈ ಒಂದು ಗೆಲುವಿಗೆ ಮತದಾರರಿಗೆ ಉಡುಪನ್ನು ಕೊಡಲಿಕ್ಕೆ, ಆತ್ಮವಿಶ್ವಾಸ ತುಂಬಲಿಕ್ಕೆ ಶ್ರಮವನ್ನ ಮಾಡಿದ್ದು ವಿಶೇಷವಾದದ್ದು. ಮತ್ತು ನಮ್ಮ ಗ್ಯಾರಂಟಿಗಳನ್ನ ಯಾವ ರೀತಿ ಅನುಷ್ಠಾನಕ್ಕೆ ತಂದಿದ್ದೇವೆ ಅನ್ನೋದನ್ನ ಅದನ್ನು ಕೂಡ ಬಹಳ ವಿಶೇಷವಾಗಿ ಪರೀಕ್ಷೆಯನ್ನ ನಾವು ಮಾಡಿದ್ದೇವೆ, ವಿಮರ್ಶೆ ಮಾಡಿದ್ದೇವೆ. ಅವ್ರ ಹತ್ರ ಏನೇನು ನಾವು ಬೈಕೆ ಮಾಡಿದ್ವಿ ಆ ಮಾಹಿತಿನೆಲ್ಲ ಕೂಡ ನಮ್ಮ ಗ್ಯಾರಂಟಿಯ ಮುಖಂಡರು ಕೂಡ ಪಡ್ಕೊಂಡಿದ್ದಾರೆ. ಇವತ್ತು ಎಲ್ಲ ವರ್ಗದ ಜನರು ಕೂಡ ನಮಗೆ ಸಹಾಯ ಮಾಡಿದ್ದಾರೆ. ದಾವಣಗೆರೆ ಕೂಡ ನಮಗೆ ಒಂದು 20% ವೋಟ್ ಕಡಿಮೆ ಆಗಿರ್ಬೋದು ನಮಗೆ. ಆದರೆ ಉಳ್ಕೊಂಡಿದ್ದಂತ ಎಲ್ಲ ಮೈನಾರಿಟೀಸ್ ಕೂಡ ಅವರು ಮತ್ತು ಎಲ್ಲ ಸಮಾಜದವರು ಕೂಡ ದಾವಣಗೆರೆ ಕೂಡ ನಮಗೆ ಸಹಾಯವನ್ನು ಮಾಡಿರುವುದು ಬಹಳ ವಿಶೇಷ. ಮತ್ತು ಬಾಗಲಕೋಟೆಯಲ್ಲಿ ಎಲ್ಲ ವರ್ಗದ ಜನ ಅವ್ರು ಏನೇ ಒತ್ತಡವನ್ನ ಹೇರಿದ್ರು ಕೂಡ, ಸೊ ಹಿಂದೆ ಬರೀ 5,000 ಹೋಟೆಲ್ ಗೆದ್ದಿದ್ದು,
ಇಂಡಿಪೆಂಡೆಂಟ್ ಬೋರ್ಡ್ ಶಿಫ್ಟ್ ಆಗ್ತದೆ. ಇವೆಲ್ಲ ಕೂಡ ಯಾವ ವಿಚಾರ ಇದ್ರು ಕೂಡ ಮುಖ್ಯಮಂತ್ರಿಗಳ ನಾಯಕತ್ವಕ್ಕೆ, ಕಾಂಗ್ರೆಸ್ ಪಕ್ಷದ ಮುಖಂಡತ್ವಕ್ಕೆ ಇವತ್ತು ಬಹಳ ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿರುವುದು ನಿಜವಾಗಲೂ ಎಲ್ಲರೂ ಕೂಡ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಅರ್ಪಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ತಮ್ಮ ಮುಖಾಂತರ ರಾಜ್ಯದ ಜನತೆಗೆ ಯಾರು ಅಭಿಮಾನಪೂರ್ವಕವಾಗಿ ನೋಡ್ತಾ ಇದ್ರು, ಈ ಸಂದೇಶವನ್ನ ಹೇಳ್ತಾ ಇದ್ರು, ಅವರೆಲ್ಲರೂ ಕೂಡ ಈ ಶುಭ ಸಂದೇಶದಲ್ಲಿ ನಿಮ್ಮ ಜೊತೆ ಸದಾ ನಾವು ಇದ್ದೇವೆ ಅನ್ನೋ ಮಾತನ್ನ ಮತ್ತೆ ನಾನು ಪುನರುಚ್ಚರಣೆ ಮಾಡಲಿಕ್ಕೆ ಬಯಸ್ತೇನೆ. ದುಡಿದಂತ ಎಲ್ಲ ನಮ್ಮ ಶಾಸಕರಿಗೆ ಮತ್ತೆ ನಾನು ಅಭಿನಂದನೆ ಹೇಳಲಿಕ್ಕೆ ನಾನು ಬಯಸ್ತೇನೆ.